ಆರತಿ ಅವರೇ, ಇವತ್ತು ನೀವು ತುಂಬ ಟೆನ್ಷನ್ ಇರೋ ಹಾಗಿದೆ. ಯಾಕೇನಾಯಿತು? ಇಲ್ಲ, ಹಾಗೇನಿಲ್ಲ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಕೆಲವು ವಿಚಾರನ ಮದುವೆಗೆ ಮುಂಚೆನೇ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ನನ್ನ ಇಂಟೆನ್ಷನ್. ಅದಕ್ಕೆ ಪ್ರೈವೇಟಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ತಪ್ಪು ತಿಳ್ಕೊಬೇಡಿ, ಇಲ್ಲೂ ಪ್ರೈವಸಿ ಇದೆ. ನಿಮ್ಗಿರ್ಬೋದು, ಆದರೆ ನಮ್ಮನ್ನೇ 1000 ಜನ ನೋಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ನನ್ನ ಪರಿಸ್ಥಿತಿ ನಿಮಗೆ ಅರ್ಥ ಆಗ್ತಿಲ್ಲ. ನಿಮ್ಮನ್ನ ಮೊದಲನೇ ಸತಿ ನೋಡಿದಾಗಲೇ ನನಗೆ ತುಂಬ ಇಷ್ಟ ಆಗ್ಬಿಟ್ರಿ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ. ಆದರೆ ಇದು ನನಗೆ ಫಸ್ಟ್ ಲವ್ ಅಲ್ಲ. ಕಾಲೇಜಲ್ಲಿ ಇರುವಾಗ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಆದರೆ ಅವಳಿಗೆ ಬೇರೆ ಮದುವೆ ಆಗೋಯ್ತು. ಸ್ವಲ್ಪ ದಿನ ನಾನು ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ. ಅಲ್ಟಿಮೇಟ್ಲಿ ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಲ್ವಾ? ನಾನು ಸುಧಾರಿಸ್ಕೊಂಡೆ. ಅದೆಲ್ಲ ಆದಮೇಲೆ ನನಗಿಷ್ಟ ಆಗಿದ್ದ ಹುಡುಗಿ ಅಂದರೆ ಅದು ನೀವೇ. ಇದನ್ನೆಲ್ಲ ಕೇಳೋಕ್ಕೆ ನಿಮ್ಗೆ ವಿಚಿತ್ರ ಅನ್ಸ್ಬೋದು, ಯಾಕಂದರೆ ನೀವು ಬೆಳೆದಿರೋ ವಾತಾವರಣ ಅಂಥದ್ದು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ನಿಮ್ಮ ಜೀವನ ಚೆನ್ನಾಗಿರಬೇಕು. ಪಾಸ್ಟ್ ಬಗ್ಗೆ ಯಾವುದೇ ಡೌಟ್ಸ್ ಇರಬಾರ್ದು. ಇವರು ಎಲ್ಲನೂ ಓಪನ್ ಆಗಿ ಹೇಳ್ತಿದ್ದಾರೆ. ನಾನೇ ಮನಸ್ಸಲ್ಲಿರೋದನ್ನ ಮುಚ್ಚಿಟ್ಟು ಇವರಿಗೆ ಮೋಸ ಮಾಡ್ತಿದ್ದೀನಾ? ನಮ್ಮ ತಂದೆ ತಾಯಿಗೆ ನಾನೊಬ್ಬನೇ, ನನಗೆ ಯಾವುದೂ ಕೊರತೆ ಆಗದೆ ಇರೋ ಥರ ಬೆಳೆಸಿದ್ದಾರೆ. ಸೊ ಅವರನ್ನು ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಕನಸು. ಹೆಣ್ಮಕ್ಳ ಜೊತೆನೆ ಬೆಳೆದಿರೋ ನಿಮಗೆ ನಮ್ಮ ಮನೆಗೆ ಹೊಂದ್ಕೊಂಡು ನನ್ನ ಕನಸಿಗೆ ಹೆಗಲು ಕೊಡೋದ್ರಲ್ಲಿ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ನಾನು ಅನ್ಕೊತೀನಿ. ಹಾಗಂತ ಮನೇಲಿ ನಿಮಗೆ ಫ್ರೀಡಮ್ ಇರೋಲ್ಲ ಅಂತಲ್ಲ. ನಿಮ್ಗೆ ಆಸೆ ಇದ್ದರೆ ಜಾಬ್ ಮಾಡ್ಬೋದು. ಒಂದು ವೇಳೆ ಇಷ್ಟ ಇಲ್ಲ ಅಂದರೆ ಆರಾಮಾಗಿ ಮನೇಲಿರ್ಬೋದು. ಎರಡಕ್ಕೂ ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಯಾವುದೇ ತಕರಾರಿಲ್ಲ. ಇದನ್ನೆಲ್ಲ ಹೇಳ್ದೆ ನಾವು ಮದುವೆವರೆಗೂ ಮುಂದುವರಿಬಾರ್ದು ಅಂತಿದ್ದೆ. ಆದರೆ ಈಗ ಸ್ವಲ್ಪ ನೆಮ್ಮದಿ ಅನಿಸ್ತಾ ಇದೆ. ಗೌತಮ್ ನಿಮ್ಮ ಬಾಯಲ್ಲಿ ನನ್ನ ಹೆಸರು ಕೇಳಕ್ಕೆ ಚೆನ್ನಾಗಿದೆ. ಕೊನೆಗೂ ಮಾತಾಡಿದ್ರಲ್ಲ. ಏನೋ ಹೇಳಬೇಕು ಅನ್ಕೊಂಡ್ರಿ, ಹೇಳಿ. ಗೌತಮ್ ಅವರೇ, ನಂಗೆ ಸ್ವಲ್ಪ ಕೆಲಸ ಇತ್ತು, ಹೊರಗೆ ಹೋಗ್ಬೇಕಿತ್ತು. ಹೋಗಿ ಬರ್ತೀನಿ. ಹೊರಗ? ಹೌದಾ, ಸರಿ, ನಾನೇ ಡ್ರಾಪ್ ಮಾಡಲಾ? ಇಲ್ಲ, ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ಗೌತಮ್ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ. ಅವರು ನನಗಿಂತ ಒಳ್ಳೆಯವರು. ಮನೆಯವ್ರಿಗೂ ಅವರು ತುಂಬ ಇಷ್ಟ ಆಗಿದ್ದಾರೆ. ಅಂಥ ವ್ಯಕ್ತಿಗೆ ನಾನು ಮೋಸ ಮಾಡಬಾರ್ದು. ಇವತ್ತು ವಿಕ್ಕಿಗೆ ಎಲ್ಲ ಹೇಳಿಬಿಡಬೇಕು, ಯಾವುದನ್ನು ಮುಚ್ಚಿಡಬಾರ್ದು. ಆರತಿ, ಯಾಕ್ರಿ ಕೋಪ ಮಾಡ್ಕೊಂಡಿದ್ದೀರಾ? ಅಷ್ಟಕ್ಕೂ ಕೋಪ ಮಾಡ್ಕೊಳ್ಳೋದೇ ಆದರೆ ನಾನು ಕೋಪ ಮಾಡ್ಕೊಳ್ಬೇಕು? ನಿಮ್ಮನ್ನು ಮೀಟ್ ಮಾಡೋಕ್ಕೆ ಇಷ್ಟು ಕಷ್ಟಪಡ್ತಿದ್ರೆ ನೀವು ಸಲೀಸಾಗಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಲ್ಲ. ನಾನು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಗೊತ್ತಾ ನಿಮಗೆ? ರೀ, ನಾನು ಮತ್ತೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಗೊತ್ತಾ? ಬಂದ ವಿಷಯ ಮಾತಾಡಿ, ನಂಗೆ ಟೈಮ್ ಇಲ್ಲ, ನಾನು ಮನೆಗೆ ಹೋಗಬೇಕು. ರೀ, ಯಾಕ್ರಿ ಟಿಪಿಕಲ್ ಹುಡುಗಿದಾರ ಆಡ್ತೀರಾ? ಈಗಷ್ಟೇ ಬಂದಿದ್ದೀರಾ, ಆಗಲೇ ಹೋಗೋ ಮಾತಾಡ್ತಿದ್ದೀರಲ್ಲ. ಯಾರಾದರೂ ಪರಿಚಯದವ್ರು ನೋಡಿದ್ರೆ ತೊಂದರೆ ಆಗುತ್ತೆ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ನಂಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ. ದಯವಿಟ್ಟು ನನ್ನ ಹಿಂದೆ ಬಂದು ಟೈಮ್ ಪಾಸ್ ಮಾಡಬೇಡಿ. ನಿಮಗೆ ಸೂಟ್ ಆಗೋ ಹುಡುಗಿನ ಹುಡುಕೊಳ್ಳಿ ಪ್ಲೀಸ್. ನಾನು ಅವತ್ತೇ ನಿಮ್ಗೆ ಹೇಳಿದ್ದೀನಿ, ನಾನು ಈ ಸಮಾಜಕ್ಕೋಸ್ಕರ ಬದುಕಲ್ಲ ಅಂತ. ಅಷ್ಟಕ್ಕೂ ನನ್ನ ಸಮಾಜ, ನನ್ನ ಪ್ರಪಂಚ ಅದೆಲ್ಲ ನೀವೇ ರೀ. ಅದೆಷ್ಟು ಸುಲಭವಾಗಿ ಬೇರೆ ಹುಡುಗಿ ಹುಡ್ಕೊ ಅಂತ ಅಂದ್ಬಿಟ್ರಿ.
ಈ ಹಾರ್ಟ್ ಅನ್ನೋದು ಬಾಡಿಗೆ ಮನೆ ಅಲ್ಲ ರೀ, ಬೋರಾದಾಗೆಲ್ಲ ಚೇಂಜ್ ಮಾಡೋದಕ್ಕೆ. ಈ ಜಗತ್ತಲ್ಲಿ ನನಗೆ ಪಕ್ಕಾ ಸೂಟ್ ಆಗೋದಂದರೆ ನೀವೊಬ್ಬರೇ. ನಿಮ್ಮ ಮನಸ್ಸಲ್ಲೂ ಇದೇ ಇರೋದು. ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಯಾಕ್ರಿ ಹಿಂಗೆ ಆಡ್ತೀರಾ? ಒಂದ್ಸಲ ಸಮಾಜದಿಂದ ಹೊರಗಡೆ ಬಂದು ಯೋಚನೆ ಮಾಡಿ. ನಿಮ್ಗೆ ಯಾರು ಹೇಳಿದ್ದು ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ? ಇದನ್ನು ನಾನೇ ಹೇಳಬೇಕಾ? ಹೌದು, ಅವತ್ತು ಹೇಳ್ದಾಗೆ ಈ ಬಾಯಿ ಇದೆಯಲ್ಲ, ಇದಕ್ಕೆ ತುಂಬ ಗಾಂಚಲಿ. ಆದರೆ ಈ ಕಣ್ಗಳು ಇದಕ್ಕೆ ಸುಳ್ಳು ಹೇಳಕ್ಕೆ ಬರಲ್ಲ. ಅಪರೂಪಕ್ಕೆ ಹುಡುಗರೆಲ್ಲ ಫಿಲಾಸಫಿನ ಸ್ವಲ್ಪ ತಲೆಗೆ ಹಾಕೊಳ್ರಿ. ನಿಮ್ಗೆಲ್ಲನೂ ಹುಡುಗಾಟ ಅನಿಸುತ್ತೆ. ಅಷ್ಟಕ್ಕೂ ಈಗ ನೀವು ಅಂದ್ಕೊಂಡಂಗೆ ಏನೂ ಇಲ್ಲ, ಎಲ್ಲ ನಿಮ್ಮ ಭ್ರಮೆ ಅಷ್ಟೇ. ನಾನು ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನೇ ಮದುವೆ ಆಗೋದು. ಇದೇ ನಿಮ್ಮ ಕೊನೆ ನಿರ್ಧಾರ ಆದರೆ, ನೀವು ನನ್ನ ಲೈಫಲ್ಲಿ ಇಲ್ಲ ಅನ್ನೋದು ನಿಜ ಆದರೆ, ನನಗೆ ಈ ಲೈಫೇ ಬೇಡ. ನಾನು ಸತ್ತೋಗ್ಬಿಡ್ತೀನಿ ಆರ್ತಿ. ಪ್ಲೀಸ್ ಆರ್ತಿ. ಸಾವು ಬರೋವರೆಗೂ ನಾವು ಅದನ್ನು ಕರಿಬಾರ್ದು. ಸಾಯೋದಕ್ಕಿಂತ ಸುಲಭ ದಾರಿ ನಿಮ್ಮ ಹತ್ರ ಇದೆ ವಿಕ್ಕಿ. ನನ್ನ ಮರ್ತ್ಬಿಡಿ ಅಷ್ಟೇ. ಅಕ್ಕ, ಸ್ಕೂಲಿಂದ ಬಂದಾಗಿಂದ ಕೇಳ್ತಿದ್ದೀನಿ, ಗೌತಮ್ ಬಾವ ಏನಂದ್ರೆ ಹೇಳೆ. ಅವ್ರು ಹೇಗೆ ಚೆನ್ನಾಗಿ ಮಾತಾಡ್ತಾರಾ, ಇಲ್ಲ ನೀನೇ ಮೊದಲು ಮಾತಾಡ್ತೀಯಾ? ಏಯ್, ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನೇ ಆಗಬೇಕಾಗಿದೆ? ನನಗಲ್ಲಮ್ಮ, ಅದಿತಿ ಅಕ್ಕ ಮುಂದೆ ನಮಗೂ ಬೇಕಾಗುತ್ತೆ ತಿಳ್ಕೊಂಡಿರು ಅಂತ ಹೇಳಿದ್ಲು. ಹಾಂ, ಒಳ್ಳೇದೇನು ಹೇಳ್ಕೊಡದೇ ಇದ್ರು ನಿಮ್ಮ ಅಕ್ಕ ಇಂಥ ಕೆಟ್ಟ ಬುದ್ಧಿಗಳನ್ನೆಲ್ಲ ಹೇಳ್ಕೊಡ್ತಾಳೆ. ಮನೇಲಿ ಒಂದು ರಾಶಿ ಕೆಲಸ ಬಿದ್ದಿದೆ, ಒಂದನ್ನು ಮಾಡಿದೆ ಎಲ್ಲಿ ಹಾಳಾಗೋಗಿದ್ದಾಳೆ ಅವಳು. ಕೆಲ್ಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅನ್ನೋದೇ ಅವಳ ಪಾಲಿಸಿ. ಪಕ್ಕದ ಮನೆ ಅಂಬುಜಾ ಆಂಟಿ ಮನೆಗೆ ಹೋಗಿ ಅಲ್ಲಿ ಟಿಕ್ ಟಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡಕ್ ಹೋಗಿದ್ದಾಳೆ. ಏನು ಕರ್ಮನೋ ಏನೋ ಈ ಟಿಕ್ ಟಾಕ್ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನ್ ಹೇಳಕ್ಕ, ಬಾವ ಏನ್ ಕೇಳಿದ್ರು? ರಂಗೋಲಿ, ಹಾಡು, ಡ್ಯಾನ್ಸು ಎಲ್ಲ ಬರುತ್ತಾ ಅಂತ ಕೇಳಿದ್ರಾ? ಹಾಡು ಹಾಡ್ಸಿದ್ರಾ? ಅಯ್ಯೋ ಹೇಳಕ್ಕ, ಇಲ್ಲ ಅಂದ್ರೆ ಅದಿತಿ ಅಕ್ಕ ನೋಡಕ್ ಬಂದಾಗ ಏನೇನೋ ಮಾತಾಡಿ ಎಡ್ವಟ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಏ ಅಂಜು, ಚೋಟುದ್ದ ಇಲ್ಲ ಎಷ್ಟೇ ಮಾತಾಡ್ತೀಯ? ಯಾವಾಗ್ಲೂ ಓದ್ಕೊಂಡಿರೋ ಪುಸ್ತಕದ ಹುಳ ನೀನು. ಬಂದ್ಬಿಟ್ಲು ಬೇಡದಿರೋ ವಿಚಾರ ಮಾತಾಡ್ಕೊಂಡು. ಎದ್ದೋಗೆ ಇಲ್ಲಿಂದ. ಅಮ್ಮ ನೋಡಮ್ಮ ಅಮ್ಮ ಅಕ್ಕನ. ಯಾಕಮ್ಮ ಅಕ್ಕನ ಗೋಳಿಕೋತ್ಯಾ? ಅವಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅಯ್ಯೋ ಅಕ್ಕ ಇಲ್ಲೇ ಇರಬೇಕಾಗಿತ್ತು ಅಂತ ಕೊರಗ್ತೀಯ. ಆರ್ತಿನ ಗೋಳಿಕೋಬೇಡ ಪುಟ್ಟ, ನಿನ್ನ ಜಾಣ ಮರಿಯಲ್ಲ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಇರು ಹಂಗಾದ್ರೆ. ಅಮ್ಮ ಹೋಗಿ ಕೈಕಾಲು ಮುಖ ತೊಳ್ಕೊಂಬಮ್ಮ. ಇವತ್ತೆರಡು ಚೆನ್ನಾಗಿರೋ ಪಲ್ಯ ಮಾಡೋಣ. ಆರ್ತಿ, ತರಕಾರಿ ಹೆಚ್ಕೊ ಬಾ. ಕಂದ ಬಾ.